ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿವರಣಾತ್ಮಕ ವರದಿಗೆ ಸ್ವಾಗತ. ಇವತ್ತು ನಾವು ಛತ್ತೀಸ್ಗಢದ ಕಂಕೇರ್ ಜಿಲ್ಲೆಯಲ್ಲಿ ನಡೆದ ಒಂದು ಬಹಳ ಗಂಭೀರವಾದ ಹಾಗೆ ಅಷ್ಟೇ ದುರಂತವಾದ ಘಟನೆಯ ಬಗ್ಗೆ ಆಳವಾಗಿ ಚರ್ಚೆ ಮಾಡಲಿದ್ದೇವೆ. ಇದು ಸುಮ್ಮನೆ ಒಂದು ದಿನನಿತ್ಯದ ಸುದ್ದಿಯಲ್ಲ, ಬದಲಾಗಿ ನಮ್ಮ ಭದ್ರತಾ ಪಡೆಗಳು ಕಾಡಿನೊಳಗೆ ದಿನನಿತ್ಯ ಎದುರಿಸುವ ಕಣ್ಣಿಗೆ ಕಾಣದ ನೈಜ ಅಪಾಯಗಳ ಬಗ್ಗೆ ನಾವು ಮಾಡ್ತಿರೋ ಒಂದು ಡೀಪ್ ಅನಾಲಿಸಿಸ್. ಶನಿವಾರ ಕಂಕೇರ್ ಜಿಲ್ಲೆಯಲ್ಲಿ ನಡೀತಾ ಇರೋ ಒಂದು ಶೋಧ ಕಾರ್ಯಾಚರಣೆ ಯಾರೂ ಊಹಿಸದ ರೀತಿಯಲ್ಲಿ ಭೀಕರವಾಗಿ ಅಂತ್ಯವಾಗಿದೆ. ಒಂದು ಸ್ಫೋಟದಲ್ಲಿ ಡಿಸ್ಟ್ರಿಕ್ಟ್ ರಿಸರ್ವ್ ಗಾರ್ಡ್ಸ್ ಅಂದ್ರೆ ಡಿಆರ್ಜಿ ಪಡೆಯ 4 ಸಿಬ್ಬಂದಿ ಹುತಾತ್ಮರಾಗಿದ್ದಾರೆ. ನಕ್ಸಲ್ ನಿಗ್ರಹ ಕಾರ್ಯಾಚರಣೆಗಳಿಗಾಗಿಯೇ ವಿಶೇಷ ತರಬೇತಿ ಪಡೆದಿರುವ ಈ ಪಡೆ ಎಂತಹ ಕಠಿಣ ಪರಿಸ್ಥಿತಿಗಳಲ್ಲೂ ಕೆಲಸ ಮಾಡುತ್ತೆ. ಇಂಥ ನುರಿತ ಪರಿಣಿತ ಸಿಬ್ಬಂದಿಯನ್ನು ಕಳೆದುಕೊಂಡಿರೋದು ನಿಜಕ್ಕೂ ನಮ್ಗೆಲ್ಲರಿಗೂ ಒಂದು ದೊಡ್ಡ ಆಘಾತ. ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಪ್ರಮುಖ ಅಂಶ ಏನಂದ್ರೆ, ಈ ಸ್ಫೋಟ ಯಾವುದೇ ಉಗ್ರರು ಅಥವಾ ಮಾವೋವಾದಿಗಳು ಮಾಡಿದ ನೇರ ದಾಳಿಯಿಂದ ಆಗಿದ್ದಲ್ಲ. ಬಸ್ತಾರ್ ವಲಯದ ಪೊಲೀಸ್ ಐಜಿಪಿ ಸುಂದರ್ ರಾಜ್ ಅವರು ಸ್ಪಷ್ಟಪಡಿಸಿರೋ ಹಾಗೆ ಇದೊಂದು ಸಂಪೂರ್ಣ ಆಕಸ್ಮಿಕ ಮತ್ತು ಅತ್ಯಂತ ದುರದೃಷ್ಟಕರ ಘಟನೆ. ಹಾಗಾದ್ರೆ ಯಾವುದೇ ದಾಳಿಯಿಲ್ದೆ ಈ ಅನಿರೀಕ್ಷಿತ ಸ್ಫೋಟ ಆಗಿದ್ದಾದ್ರೂ ಹೇಗೆ? ಆ ದಿನದ ಕಾರ್ಯಾಚರಣೆ ಹೇಗಿತ್ತು ಅನ್ನೋದನ್ನ ಈಗ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ಭಾಗ 1: ಗುಪ್ತ ಅಡುಗುತಾಣಗಳ ಪತ್ತೆ ಮತ್ತು ಛೋಟೆ ಭಟಿಯ ಶೋಧ ಕಾರ್ಯಾಚರಣೆ. ಬನ್ನಿ, ಈ ದುರಂತಕ್ಕೆ ಕಾರಣವಾದ ಘಟನಾವಳಿಗಳು ಹೇಗೆ ಶುರುವಾಯಿತು ಅಂತ ನೋಡೋಣ. ಆ ದಿನ ಏನಾಯ್ತು ಅಂತ ಟೈಮ್ಲೈನ್ ಪ್ರಕಾರ ನೋಡೋದಾದ್ರ, ಭದ್ರತಾ ಪಡೆಗಳು ಛೋಟೆ ಬೆಥಿಯಾದ ದಟ್ಟ ಅರಣ್ಯವನ್ನ ಪ್ರವೇಶಿಸಿದ್ದು ಬೆಳಗ್ಗೆ 10 ಗಂಟೆ ಸುಮಾರಿಗೆ. ಇದು ಅವರ ದಿನನಿತ್ಯದ ರೆಗ್ಯುಲರ್ ರೌಂಡ್ಸ್ ತರನೇ ಇತ್ತು. ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಮಾವೋವಾದಿಗಳು ಬಿಟ್ಟು ಹೋಗಿದ್ದ ಒಂದು ಅಡುಗುತಾಣವನ್ನ ಅವರು ಪತ್ತೆ ಮಾಡ್ತಾರೆ. ಅದಾದ ಕೇವಲ 1 ಗಂಟೆಲೇ ಅಂದ್ರೆ ಮಧ್ಯಾಹ್ನ 1ರ ಸುಮಾರಿಗೆ ಸ್ವಲ್ಪ ದೂರದಲ್ಲೇ ಇನ್ನೊಂದು ಗುಪ್ತ ಜಾಗ ಪತ್ತೆಯಾಗುತ್ತೆ. ಅಲ್ಲಿ ಸ್ಫೋಟಕಗಳಿವೆ ಅಂತ ಕನ್ಫರ್ಮ್ ಆದ ತಕ್ಷಣ ಮಧ್ಯಾಹ್ನ 2 ಗಂಟೆಗೆ ಬಾಂಬ್ ನಿಷ್ಕ್ರಿಯ ದಳ ಆ ಸ್ಫೋಟಕಗಳನ್ನ ಸೇಫಾಗಿ ಹೊರತೆಗೆದು ನಾಶಪಡಿಸೋಕೆ ಸಿದ್ಧತೆ ಶುರು ಮಾಡ್ತಾರೆ. ನೋಡಿ, ಇಲ್ಲಿವರೆಗೂ ಎಲ್ಲವೂ ಪಕ್ಕಾ ಪ್ರೋಟೋಕಾಲ್ ಪ್ರಕಾರವೇ ನಡೀತಾ ಇತ್ತು. ಈ 2 ಅಡುಗುತಾಣಗಳ ಮಧ್ಯೆ ಇದ್ದ ವ್ಯತ್ಯಾಸ ಅಜಗಜಾಂತರ. ಮೊದಲನೇ ಜಾಗದಲ್ಲಿ ಸಿಕ್ಕಿದ್ದು ಬರೀ ಕಂಪ್ಯೂಟರ್, ಮಾನಿಟರ್ ಮತ್ತು ಪ್ರಿಂಟರ್ಗಳಂತಹ ಸಾಮಾನ್ಯ ಎಲೆಕ್ಟ್ರಾನಿಕ್ ವಸ್ತುಗಳು. ಆದ್ರೆ 2ನೇ ತಾಣದಲ್ಲಿ ಕಥೆನೇ ಬೇರೆ ಇತ್ತು. ಅಲ್ಲಿ ಸಿಕ್ಕಿದ್ದು ಪಟಾಕಿ ತಯಾರಿಸೋಕೆ ಬಳಸುವ ಅತ್ಯಂತ ಅಪಾಯಕಾರಿ ಸ್ಫೋಟಕ ಪುಡಿ ತುಂಬಿದ್ದ 5 ಚೀಲಗಳು. ಎಲೆಕ್ಟ್ರಾನಿಕ್ಸ್ ವಶಪಡಿಸಿಕೊಳ್ಳುವ ಒಂದು ಸಾಮಾನ್ಯ ಕಾರ್ಯಾಚರಣೆ ಒಮ್ಮಿಂದೊಮ್ಮೆಲೆ ಹೈ ರಿಸ್ಕ್ ಆಪರೇಷನ್ ಆಗಿ ಬದಲಾಗಿದ್ದು ಇಲ್ಲೇ. ಇಲ್ಲಿ ನಾವೆಲ್ಲ ಬೆಚ್ಚಿ ಬೀಳುವಂತ ಇನ್ನೊಂದು ವಿಷಯವಂದ್ರೆ ಆ ಸ್ಫೋಟಕಗಳ ತೂಕ. ಆ ಅಡಗುತಾಣದಲ್ಲಿ ಒಟ್ಟು 5 ಚೀಲಗಳಿದ್ವು ಮತ್ತು ಪ್ರತಿಯೊಂದು ಚೀಲದಲ್ಲೂ ನಿಖರವಾಗಿ 15 ಕಿಲೋಗ್ರಾಂನಷ್ಟು ಸ್ಫೋಟಕ ಪುಡಿಯಿತ್ತು. ಯೋಚನೆ ಮಾಡಿ, ಒಟ್ಟು 75 ಕಿಲೋ ತೂಕದ ಸ್ಫೋಟಕಗಳು. ಇಷ್ಟು ದೊಡ್ಡ ಪ್ರಮಾಣದ ಅತ್ಯಂತ ಸೂಕ್ಷ್ಮವಾದ ವಸ್ತುಗಳನ್ನ ದಟ್ಟ ಕಾಡಿನ ಮಧ್ಯೆ ಯಾವುದೇ ಸರಿಯಾದ ಫೆಸಿಲಿಟೀಸ್ ಇಲ್ಲದ ಜಾಗದಲ್ಲಿ ಹ್ಯಾಂಡಲ್ ಮಾಡೋದು ಭದ್ರತಾ ಪಡೆಗಳಿಗೆ ಎಂಥ ಡೇಂಜರಸ್ ಸವಾಲಾಗಿತ್ತು ಅಲ್ವಾ? ವಿಭಾಗ 2: ಭೀಕರ ಸ್ಫೋಟ ಮತ್ತು ಸ್ಫೋಟದ ಹಿಂದಿನ ತಾಂತ್ರಿಕತೆ. ಓಕೆ, ಲೆಟ್ಸ್ ಡೈವ್ ಇನ್ ಟು ದಿಸ್. ಭದ್ರತಾ ಸಿಬ್ಬಂದಿ ಆ ಸ್ಫೋಟಕಗಳನ್ನ ನಿಷ್ಕ್ರಿಯಗೊಳಿಸೋಕೆ ಟ್ರೈ ಮಾಡ್ತಿದ್ದಾಗ ಆಕ್ಚುಲಿ ಏನಾಯ್ತು? ಆ ದುರ್ಘಟನೆ ಎಷ್ಟು ಫಾಸ್ಟ್ ಆಗಿ ಕ್ಷಣಾರ್ಧದಲ್ಲಿ ನಡೀತು ಅಂದ್ರೆ, ಬಾಂಬ್ ನಿಷ್ಕ್ರಿಯ ದಳ ಆ 15 ಕಿಲೋ ತೂಕದ ಚೀಲಗಳನ್ನ ಗುಂಡಿಯಿಂದ ಸೇಫಾಗಿ ಹೊರತೆಗೆಯೋಕೆ ಎಲ್ಲ ರೀತಿಯ ಪ್ರಿಕಾಷನ್ಸ್ ತಗೋತಾ ಇದ್ರು. ಆದ್ರೆ ಆ ಚೀಲಗಳನ್ನ ಸಂಪೂರ್ಣವಾಗಿ ಹೊರತೆಗೆಯೋ ಮೊದಲೇ ಯಾರು ಕೂಡ ಕಲ್ಪನೆ ಮಾಡ್ಕೊಳ್ಳದ ರೀತಿಯಲ್ಲಿ ಅವು ಸಡನ್ ಆಗಿ ಬ್ಲಾಸ್ಟ್ ಆದ್ವು. ಈ ಹಠಾತ್ ಸ್ಫೋಟದ ತೀವ್ರತೆ ಎಷ್ಟಿತ್ತಂದ್ರೆ ಹತ್ರದಲ್ಲೇ ಕೆಲಸ ಮಾಡ್ತಿದ್ದ ಸಿಬ್ಬಂದಿಗಳಿಗೆ ಗಂಭೀರವಾದ ಸುಟ್ಟ ಗಾಯಗಳಾದ್ವು. ಆದ್ರೆ ನಮಗೆಲ್ಲ ಕಾಡೋ ದೊಡ್ಡ ಪ್ರಶ್ನೆ, ಯಾವುದೇ ಟ್ರಿಪ್ ವೈರ್ ಇಲ್ಲ, ರಿಮೋಟ್ ಕಂಟ್ರೋಲ್ ಇಲ್ಲ, ಆದ್ರೂ ಈ ಸ್ಫೋಟಕಗಳು ತಾನಾಗೇ ಹೇಗೆ ಸಿಡಿಯೋಕೆ ಸಾಧ್ಯ? ಇದಕ್ಕೆ ಕಂಕೇರ್ ಪೊಲೀಸ್ ಎಸ್ಪಿ ನಿಖಿಲ್ ರಾಖಿಚಾ ಅವರು ಒಂದು ಅಚ್ಚರಿಯ ವೈಜ್ಞಾನಿಕ ಕಾರಣ ಕೊಟ್ಟಿದ್ದಾರೆ. ಇದನ್ನೇ ಪರಿಸರ ಪ್ರೇರಿತ ಸ್ಫೋಟ ಅಥವಾ ಎನ್ವೈರ್ಮೆಂಟಲ್ ಡೆಟೋನೇಷನ್ ಅಂತ ಕರೀತಾರೆ. ಅಂದ್ರೆ ಬೇಸಿಗೆಯ ವಿಪರೀತ ಬಿಸಿಲು, ಕಾಡಿನ ಶಾಖ ಮತ್ತು ಆ ಚೀಲಗಳ ಒಳಗಿದ್ದ ಸ್ಫೋಟಕ ಪುಡಿಯಲ್ಲಿ ಉಂಟಾದ ರಾಸಾಯನಿಕ ಕ್ರಿಯೆ ಇವೆಲ್ಲ ಸೇರಿ ಈ ಸ್ಫೋಟ ಸಂಭವಿಸಿದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಅಲ್ಲಿ ಶತ್ರುಗಳಿಲ್ಲದಿದ್ರೂ ಆ ಪ್ರತಿಕೂಲ ಪರಿಸರವೇ ಒಂಥರ ಶತ್ರುವಾಗಿ ಬದಲಾಗಿತ್ತು. ಆಫ್ಕೋರ್ಸ್ ಪರಿಸರದ ತಾಪಮಾನನೇ ಇದಕ್ಕೆ ಮುಖ್ಯ ಕಾರಣ ಅಂತ ಮೇಲ್ನೋಟಕ್ಕೆ ಅನ್ಸಿದ್ರೂ ಪೊಲೀಸ್ ಇಲಾಖೆ ಕೇವಲ ಊಹೆಗಳ ಮೇಲೆ ನಿರ್ಧಾರ ತಗೊಂಡಿಲ್ಲ. ಈ ಸ್ಫೋಟದ ಹಿಂದಿನ ನಿಖರವಾದ ಕಾರಣವನ್ನ 100ಕ್ಕೆ 100 ಪಾಲು ವೈಜ್ಞಾನಿಕವಾಗಿ ಖಚಿತಪಡಿಸಿಕೊಳ್ಳುಕ್ಕೆ ಘಟನಾ ಸ್ಥಳದಲ್ಲಿ ಬ್ಯಾಲಿಸ್ಟಿಕ್ ಮತ್ತು ಫೊರೆನ್ಸಿಕ್ ತಜ್ಞರಿಂದ ತುಂಬಾ ಡೀಟೇಲ್ಡ್ ಆದ ಪರೀಕ್ಷೆಗಳು ಈಗ ನಡೀತಾ ಇವೆ. ಈ ಅಫಿಷಿಯಲ್ ರಿಪೋರ್ಟ್ಸ್ ಬಂದ ಮೇಲೆ ನಮಗೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ.
ವಿಭಾಗ 3 ಹುತಾತ್ಮರ ಸ್ಮರಣೆ ಹಾಗೂ ಡಿಆರ್ಜಿ ಸಿಬ್ಬಂದಿಗೆ ನಮನ. ಈಗ ನಾವು ಈ ವರದಿಯ ಅತ್ಯಂತ ಭಾವುಕ ಘಟ್ಟಕ್ಕೆ ಬಂದಿದ್ದೀವಿ. ಅಂಕಿಅಂಶಗಳು, ತನಿಖೆ, ಎಲ್ಲದರ ಆಚೆಗೆ ಈ ದುರಂತ ನಮ್ಮ 4 ವೀರ ಯೋಧರ ಪ್ರಾಣವನ್ನೇ ಬಲಿಪಡೆದಿದೆ. ದೇಶದ ಭದ್ರತೆಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಆ 4 ಧೀರರೆಂದರೆ ಇನ್ಸ್ಪೆಕ್ಟರ್ ಸುಖರಾಂ ವಟ್ಟಿ, ಕಾನ್ಸ್ಟೇಬಲ್ ಕೃಷ್ಣ ಕುಮ್ರಾ ಮತ್ತು ಕಾನ್ಸ್ಟೇಬಲ್ ಸಂಜಯ್ ಗಟ್ಪಾಲೆ. ಇವರು 3 ಸ್ಫೋಟದ ತೀವ್ರತೆಗೆ ಸ್ಥಳದಲ್ಲೇ ಹುತಾತ್ಮರಾದ್ರು. ಹಾಗೆ ಗಂಭೀರವಾಗಿ ಗಾಯಗೊಂಡಿದ್ದ ಕಾನ್ಸ್ಟೇಬಲ್ ಪರಮಾನಂದ್ ಕುಮ್ರಾ ಅವರನ್ನ ಉಳಿಸ್ಕೊಳ್ಳೋಕೆ ಸತತ ಪ್ರಯತ್ನ ಪಡಲಾಯಿತು. ಆದರೆ ದುರಾದೃಷ್ಟವಶಾತ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆಯುಸಿರೆಳೆದ್ರು. ಇವರ ಸಾಹಸ ಮತ್ತು ಸಮರ್ಪಣೆಯನ್ನ ನಾವೆಂದಿಗೂ ಮರೆಯುವಂತಿಲ್ಲ. ಬನ್ನಿ ಮುಂದಿನ ವಿಷಯಕ್ಕೆ ಹೋಗೋಣ. ಈ ಕಥೆ ಹೇಗೆ ಬಿಲ್ಡ್ ಆಗತ್ತೆ ಅಂತ ನೋಡೋಣ. ಇಲ್ಲಿ ಇನ್ಸ್ಪೆಕ್ಟರ್ ಸುಖರಾಂ ವಟ್ಟಿಯವರ ವೃತ್ತಿಜೀವನ ಎಂಥವರಿಗೂ ನಿಜಕ್ಕೂ ಸ್ಫೂರ್ತಿದಾಯಕ. ಅವರು ಡಿಪಾರ್ಟ್ಮೆಂಟ್ ಸೇರಿದ್ದು ಕೇವಲ ಒಬ್ಬ ಸಾಮಾನ್ಯ ಸಹಾಯಕ ಕಾನ್ಸ್ಟೇಬಲ್ ಆಗಿ. ಆದರೆ ನಕ್ಸಲ್ ನಿಗ್ರಹ ಕಾರ್ಯಾಚರಣೆಗಳಲ್ಲಿ ಅವರು ತೋರಿಸಿದ ಎಕ್ಸ್ಟ್ರಾ ಆರ್ಡಿನರಿ ಶೌರ್ಯ ಮತ್ತು ಡೆಡಿಕೇಶನ್ ನೋಡಿ ಇಲಾಖೆ ಅವರಿಗೆ ಔಟ್ ಆಫ್ ಟರ್ನ್ ಅಂದ್ರೆ ನಿಯಮಬಾಹಿರವಾಗಿ ಸ್ಪೆಷಲ್ ಪ್ರಮೋಷನ್ಗಳನ್ನ ಕೊಟ್ಟಿತ್ತು. ತಮ್ಮ ಸ್ವಂತ ಪರಿಶ್ರಮದಿಂದಲೇ ಅವರು ಇನ್ಸ್ಪೆಕ್ಟರ್ ಹುದ್ದೆವರೆಗೆ ಬೆಳೆದಿದ್ರು. ವಾಟ್ ಅನ್ ಇನ್ಸ್ಪೈರಿಂಗ್ ಜರ್ನಿ ಅಲ್ವಾ? ಈ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸ್ತಾ ಛತ್ತೀಸ್ಗಢದ ಮುಖ್ಯಮಂತ್ರಿ ವಿಷ್ಣು ದೇವ್ ಸಾಯ್ ಅವರು ಬಹಳ ಭಾವುಕವಾಗಿ ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ. ಅವರ ಧೈರ್ಯ, ಸಮರ್ಪಣೆ ಮತ್ತು ತ್ಯಾಗವನ್ನು ಸದಾ ಸ್ಮರಿಸಲಾಗುವುದು ಅಂತ ಹೇಳಿರೋ ಮುಖ್ಯಮಂತ್ರಿಗಳು ಸರ್ಕಾರ ಈ ಹುತಾತ್ಮರ ಕುಟುಂಬಗಳ ಬೆಂಬಲಕ್ಕೆ ಸದಾ ದೃಢವಾಗಿ ನಿಲ್ಲುತ್ತೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ವಿಭಾಗ 4 ಪ್ರಸ್ತುತ ಭದ್ರತಾ ಸನ್ನಿವೇಶ ಮತ್ತು ಬಸ್ತಾರ್ನಲ್ಲಿನ ಗುಪ್ತ ಅಪಾಯಗಳು. ಕೇವಲ ಈ ಒಂದು ಘಟನೆಯನ್ನ ಮಾತ್ರವಲ್ಲದೆ ಇಡೀ ರಾಷ್ಟ್ರೀಯ ಭದ್ರತೆ ಮತ್ತು ಆ ಪ್ರದೇಶದಲ್ಲಿ ದಿನನಿತ್ಯದ ಕಾರ್ಯಾಚರಣೆಗಳ ರಿಸ್ಕ್ ಎಷ್ಟಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಲೇಬೇಕು. ನಾವಿಲ್ಲಿ ಮರೆಯಬಾರದ ಒಂದು ದೊಡ್ಡ ಪಿಕ್ಚರ್ ಏನಂದ್ರೆ ಈ ಕಂಕೀರ್ ದುರಂತ ನಡೀತಾ ಇರೋ ಒಂದು ಬೃಹತ್ ಆಪರೇಷನ್ನ ಸಣ್ಣ ಭಾಗ ಮಾತ್ರ. ಶರಣಾದ ಮಾವೋವಾದಿಗಳು ಕೊಟ್ಟ ಮಾಹಿತಿಯನ್ನಿಟ್ಕೊಂಡು ಕಳೆದ ಕೆಲವು ತಿಂಗಳುಗಳಲ್ಲಿ ನಮ್ಮ ಭದ್ರತಾ ಪಡೆಗಳು ಬಸ್ತಾರ್ ವಲಯದಲ್ಲಿ ಅಡಗಿಸಿಟ್ಟಿದ್ದ 100 ಮಾರಣಾಂತಿಕ ಐಇಡಿಗಳನ್ನ ಅಂದ್ರೆ ಸುಧಾರಿತ ಸ್ಫೋಟಕಗಳನ್ನ ಹುಡುಕಿ ಯಶಸ್ವಿಯಾಗಿ ಡಿಫ್ಯೂಸ್ ಮಾಡಿದ್ದಾರೆ. ಇದು ಪ್ರತಿದಿನವೂ ಪ್ರತಿ ಕ್ಷಣವೂ ನಡೀತಾ ಇರುವ ಒಂದು ಕಂಟಿನ್ಯೂಸ್ ಮತ್ತು ಡೆಡ್ಲಿ ಪ್ರಕ್ರಿಯೆ. ಇಷ್ಟೆಲ್ಲ ನೋಡಿದ್ಮೇಲೆ ನಮ್ ತಲೆಯಲ್ಲಿ ಒಂದು ಗಂಭೀರವಾದ ಪ್ರಶ್ನೆ ಮೂಡುತ್ತೆ. ಬಸ್ತಾರ್ ವಲಯದ ಈ ದಟ್ಟ ಕಾಡುಗಳಲ್ಲಿ ಇನ್ನೂ ಇಂಥ 100 ಗುಪ್ತ ಸ್ಫೋಟಕಗಳು ಇರಬಹುದು. ಹಾಗಿದ್ದಾಗ ಕೇವಲ ಶತ್ರುಗಳ ದಾಳಿಯನ್ನ ಮಾತ್ರವಲ್ಲ, ಅಲ್ಲಿನ ವಿಪರೀತ ಶಾಖ ಮತ್ತು ಇಂಥ ಅನಿರೀಕ್ಷಿತ ರಾಸಾಯನಿಕ ಕ್ರಿಯೆಗಳಿಂದಾಗುವ ಅಪಾಯಗಳನ್ನ ಎದುರಿಸೋಕೆ ನಮ್ಮ ಭದ್ರತಾ ಪಡೆಗಳು ತಮ್ಮ ಬಾಂಬ್ ನಿಷ್ಕ್ರಿಯ ಪ್ರೋಟೋಕಾಲ್ಗಳನ್ನ ಭವಿಷ್ಯದಲ್ಲಿ ಹೇಗೆ ಬದಲಾಯಿಸ್ಕೊಳ್ಬೇಕಾಗತ್ತೆ? ಇದೊಂದು ಬಹುದೊಡ್ಡ ಸವಾಲು. ಇದ್ರ ಬಗ್ಗೆ ನೀವೇನ್ ಯೋಚಿಸ್ತೀರಾ? ಇದು ನಿಜ ಕನ್ನಡ ನ್ಯೂಸ್ನ ಇವತ್ತಿನ ವಿಶೇಷ ವಿವರಣಾತ್ಮಕ ವರದಿ. ನಿರಂತರವಾಗಿ ಕಲಿಯುತ್ತಿರಿ, ಜಾಗೃತರಾಗಿರಿ.